ಓಕೆ. ಹ್ಮ್. ಇವಾಗ ನಿಮ್ಮ ಮತ್ತು ಮಾಮ ಕ್ಯಾರೆಕ್ಟರ್ ಇನ್ ಕಾಂಬಿನೇಷನ್ ಇದೆ. ಈ ಥರದ್ದು ಒಬ್ಬ ಮಾಮ ಸಿಗ್ಬೇಕು ಅಂತ ಅಂದ್ರೆ ಜನ ನೀವು ಕಾಮೆಂಟ್ಸ್ ನೋಡ್ತಾ ಇದ್ದೀವಿ. ಹೌದು ಹೌದು. ತುಂಬಾ ಜನ ಇಬ್ಬರು ಕಾಂಬಿನೇಷನ್ಗೆ ತುಂಬಾ ಪ್ರೀತಿ ಕೊಡ್ತಾ ಇದ್ದಾರೆ. ಹಂಗೇನೆ ಇವರ ತಾಯಿ ಜೊತೆ ಎಮೋಷನಲ್ ಸೀನ್ ಇತ್ತಲ್ಲ ಕುಕ್ಕೆಲಿ, ಅದಕ್ಕೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ನಿಮ್ಮ ಸರ್ ಕಾಂಬಿನೇಷನ್. ನನ್ನ ಮಾವನ್ ಕಾಂಬಿನೇಷನ್ ಹೆಂಗೆ ಅಂದರೆ, ಇಲ್ಲಿ ಶೂಟಿಗೆ ಬಂದಿದ ತಕ್ಷಣ ಗುಡ್ ಮಾರ್ನಿಂಗ್ ಮಗಳೇ ಅಂತಾನೆ ಅವ್ರು ಮಾತಾಡ್ಸೋದು. ಬಂದಿದ ತಕ್ಷಣ ಅಷ್ಟೇ ಕೇರ್ ಮಾಡ್ತಾರೆ, ಅಷ್ಟೇ ಪ್ರೀತಿ ತೋರಿಸ್ತಾರೆ. ಆ್ಯಂಡ್ ಆನ್ ಸ್ಕ್ರೀನು ಕೂಡ ಆ ಮಾವ ಮತ್ತು ಸೊಸೆ ಕಾಂಬಿನೇಷನ್ ಏನಿದೆ, ಐ ಥಿಂಕ್ ಪ್ರತಿಯೊಂದು ಹುಡುಗಿ, ಪ್ರತಿಯೊಂದು ಹೆಣ್ಣು ಕೂಡ ಅದನ್ನ ನೋಡಿದಾಗ ನನಗೆ ಮದುವೆ ಆದರೆ ನಂಗೆ ಈ ಥರನೇ ಮಾವ ಸಿಗಬೇಕು ಅಂತಲೂ ಪ್ರತಿಯೊಂದು, ಐ ಥಿಂಕ್ ಈವನ್ ನನಗೂ ಇದೆ ಆ್ಯಂಡ್ ಪ್ರತಿಯೊಬ್ರಿಗೂ ಅದೇ ಇರುತ್ತೆ ಅಂತ ನನ್ನ ಅನಿಸಿಕೆ. ಬಿಕಾಸ್ ಅಷ್ಟು ಚೆನ್ನಾಗಿದೆ ಕ್ಯಾರೆಕ್ಟರು, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಸೊ ಆ ಬಾಂಡೇ ತುಂಬ ಪ್ಯೂರ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಐ ಥಿಂಕ್ ಪ್ರತಿಯೊಂದು ಹೆಣ್ಣು ಕೂಡ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅವಳ ಲೈಫಲ್ಲಿ ಅಂತ ನನಗನ್ಸುತ್ತೆ. ಆ್ಯಂಡ್ ಐ ಫೀಲ್ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ಈ ಒಂದು ಬಾಂಡಿಗೆ. ಜೊತೆಯಲ್ಲಿ ಆಫ್ ಸ್ಕ್ರೀನ್ ಕೂಡ ಹೀಸ್ ಅ ಸ್ವೀಟ್ ಹಾರ್ಟ್. ಓಕೆ. ರಿಯಲ್ ಆಗು ಆ ಥರ ಮಾವ ಸಿಗ್ಬೇಕು ಅಂತ ಅನ್ಕೋತೀರಾ? ಹುಡುಗ ಯಾವ ಥರ ಇರಬೇಕು ಆ ಥರ ಮಾವ ಸಿಗ್ಬೇಕಾ ಹುಡುಗ? ನಿಮ್ಗೆ ಹುಡುಗ ಯಾವ ಥರ ಇರಬೇಕು ಆ ಥರ ಮಾವ ಸಿಗ್ಬೇಕಾ ನಿಮ್ಗೆ ಅಂತ ಕೇಳಿ. ಮಾವ ಆ ಥರ ಸಿಗಬೇಕು, ಹುಡುಗನೂ ಚೆನ್ನಾಗಿರ್ಬೇಕು. ಅಂದ್ರೆ ಸುಬ್ಬು ತರ ಹುಡುಗರನ್ನ ತುಂಬಾ ಕಮ್ಮಿ ಜನ ಇಷ್ಟಪಡ್ತಾರೆ. ಮ್ಯಾನೇಜ್ ಮಾಡ್ಬೋದು. ಕಷ್ಟ ಗೊತ್ತಿರುತ್ತೆ, ಮನೆಯಲ್ಲಿ ಏನೇನ್ ಕಷ್ಟ ಇರುತ್ತೆ ಅದೆಲ್ಲ ಗೊತ್ತಿರೋದು ಗೊತ್ತಾ. ಅಂತ ಹುಡುಗಿರೇ ಸುಬ್ಬುನ್ ಇಷ್ಟಪಡೋದು. ದೊಡ್ಡ ದೊಡ್ಡ ಮನೆಯವರೆಲ್ಲ ಹೊಡಿತೀನಿ. ಇಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ಸುಬ್ಬು ಒಂದ್ ಕಾಡಲ್ಲಿ ಸಿಕ್ಕಾಕೊಂಡಿರ್ತೀವಿ ನಾನು ಸುಬ್ಬು. ಆ ಎಪಿಸೋಡ್ಸ್ನೆಲ್ಲ ನೋಡಿದಾಗ ಸುಬ್ಬು ಹೇಗೆ ಒಂದು ಹುಡುಗಿನ ಟ್ರೀಟ್ ಮಾಡ್ತಾರೆ ಅದನ್ನೆಲ್ಲ ನೋಡಿ ಐ ಥಿಂಕ್ ಶ್ರಾವಣಿ ಫೆಲ್ ಇನ್ ಲವ್ ವಿತ್ ಸುಬ್ಬು ಆಲ್ ಓವರ್ ಅಗೇನ್. ಆ್ಯಂಡ್ ನನಗೂ ಕೂಡ ತುಂಬ ಇಷ್ಟ ಆಯಿತು ಅವಾಗ ಸುಬ್ಬು ಕ್ಯಾರೆಕ್ಟರ್. ಸೊ ಈ ಥರ ಒಂದು ಹುಡುಗ ಸಿಕ್ಕಿದ್ರೆ ಅಫ್ಕೋರ್ಸ್ ಇಟ್ಸ್ ಅ ಬ್ಲಿಸ್. ಸೊ ಅಫ್ಕೋರ್ಸ್ ಖುಷಿ ಪಡ್ತೀನಿ ಆ ಥರ ಏನಾದ್ರು ಮರೆಯಕ್ಕಾಗಲ್ಲ ಅನ್ನೋದಿರುತ್ತೆ. ಎನಿ ಇನ್ಸಿಡೆಂಟ್ ಶೇರ್ ಮಾಡೋದಂದ್ರೆ ಆ ಥರದ್ದು ಎನಿ ಔಟ್ಡೋರ್ ಶೂಟ್ ಆಗಿರ್ಬೋದು, ನಿಮಗೆ ತುಂಬ ಚೆರಿಶ್ ಮಾಡೋ ಅಂಥದ್ದು ತುಂಬಾ ಸೀನ್ಸ್ ಇದೆ. ಅಂದ್ರೆ ಎವ್ರಿ ಡೇ ನಮ್ಗೆ ಹಾಗೆ ಅನ್ಸುತ್ತೆ. ಮರೆಯಕ್ಕಾಗದೇ ಇರೋವಂಥದ್ದು ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಇಂಥ ದೊಡ್ಡ ಕಲಾವಿದ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದ್ರೆ ಅಂದ್ರೆ ಅದು ನೆನ್ಸ್ಕೊಳಕ್ಕೆ ಆಗಲ್ಲ. ಅಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಮರೆಯೋಕ್ಕೆ ಆಗಲ್ಲ ಇವ್ರ ಜೊತೆ ಆ್ಯಕ್ಟ್ ಮಾಡ್ತಾರೆ. ಎಲ್ರ ಜೊತೆನೂ ಅಷ್ಟೇ, ಅಪ್ಪಾಜಿ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಮೋನಿ ಸರ್ ಆಗಿರ್ಬೋದು, ಎಲ್ರೂ. ಸೊ ಇವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದೇ ಒಂದು ದೊಡ್ಡ ವಿಷಯ ನನಗೆ, ನನ್ನ ಪರ್ಸ್ನಲಿ ನನ್ನ ಲೈಫಲ್ಲಿ. ಸೊ ಇದೇ ನನಗೆ ಮರೆಯೋದಕ್ಕಾಗಲ್ಲ. ನನಗೆ ಐ ಆಮ್ ನಾಟ್ ಏಬಲ್ ಟು ರೀಕಾಲ್ ಒನ್ ಇನ್ಸಿಡೆಂಟ್ ಏನು ನನಗೆ ಎಕ್ಸಾಕ್ಟ್ ಆಗಿ ನನ್ನ ತಲೆಗೆ ಬರ್ತಿಲ್ಲ ಸಡನ್ ಆಗಿ. ಬಟ್ ನಾನು ಒಂದು ಸೀನ್ ಹೇಳಬೇಕಂದ್ರೆ ಐ ಥಿಂಕ್ ಅಮ್ಮನ ಫೋಟೋ ನೋಡಿ ಒಂದು ಸೀನ್ ಮಾಡೋದಿದೆ. ಸೊ ಐ ಥಿಂಕ್ ಐ ಫೆಲ್ಟ್ ರಿಯಲಿ ಕನೆಕ್ಟೆಡ್ ಆ್ಯಂಡ್ ಇಮೋಷ್ನಲ್. ಆ ಸೀನ್ ತುಂಬ ಇಮೋಷ್ನಲ್ ಆಗಿತ್ತು. ಆ್ಯಂಡ್ ನಮ್ಮ ಡೈರೆಕ್ಟರ್ ಕೂಡ ಅದನ್ನು ಫುಲ್ ಒಂದು ಫ್ಲೋವಲ್ಲೇ ಬರಬೇಕು ಅಂತ ಒಂದು ಫ್ಲೋವಲ್ಲೇ ತೊಗೊಂಡ್ರು. ಆ್ಯಂಡ್ ಐ ಥಿಂಕ್ ಆ ಸೀನು ಸಿಕ್ಕಾಪಟ್ಟೆ ನಾನು ನಮ್ಮ ಮಮ್ಮಿ ಮನೆಗೆ ಬಂದಮೇಲೆ ಆ ಸೀನ್ ನೋಡಿದಾಗ, ನಮ್ಮಮ್ಮ ಆ್ಯಕ್ಚುಲಿ ಒಬ್ಬರೇ ಕುತ್ಕೊಂಡು ನೋಡಿದ್ರು ಆಲ್ರೆಡಿ ಆ ಸೀನು. ಆ್ಯಂಡ್ ಅದಾದಮೇಲೆ ನಾನು ಮನೆಗೆ ಹೋದ್ಮೇಲೆ ಆ ಸೀನ್ ಚೆನ್ನಾಗಿ ಬಂದಿದೆ ಅಂತ ಹೇಳಿದಾಗ ಮತ್ತೆ ಹಾಕ್ಕೊಂಡು ನಾನು ನಮ್ಮ ಮಮ್ಮಿ ಇಬ್ಬರೇ ಕುತ್ಕೊಂಡು ಆ ಸೀನ್ ನೋಡಿದ್ವಿ. ನಾವಿಬ್ಬರು ಮಾತೇ ಆಡಿಲ್ಲ ಆ ಸೀನ್ ನೋಡುವಾಗ, ಬರೀ ಅಳ್ತಾ ಇದ್ವಿ ಆ ಸೀನ್, ಎಂಟೈರ್ ಸೀನಲ್ಲಿ. ಸೊ ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ನನ್ನ ಮೆಮೊರಿಯಲ್ಲಿ ಯಾವತ್ತೂ ಉಳ್ಕೊಳ್ಳುವಂಥ ಸೀನ್ ಅಂದರೆ ಅದು. ಬಟ್ ರೀಸೆಂಟ್ ಆಗಿ ನನಗೆ 2 ಸ್ಕ್ರೀನ್ ಅಪಿಯರೆನ್ಸ್ ಅಂದರೆ, ಒಂದು ಅಮ್ಮನ ಜೊತೆ ಮಾಡಿದ್ದು, ಈಗ ಕುಕ್ಕೇಲ್ ಮಾಡಿದ್ದು, ಅದು ಮರೆಯೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು ಸೀನು. ಇನ್ನೊಂದಂದ್ರೆ ಲಕ್ಷ್ಮೀ ನಿವಾಸ ಜೊತೆ ಒಂದು ಕ್ರಾಸ್ ಓವರ್ ಆಯಿತು ಸುಬ್ಬು ಕ್ಯಾರೆಕ್ಟರ್. ಅದು ನನಗೆ ಈ ಫಸ್ಟ್ ಇಯರಲ್ಲೇ ಅಂದರೆ ಜನವರಿಲೇ ಬಂದಿದ್ದು ಅನ್ಸುತ್ತೆ, ಟೆಲಿಕಾಸ್ಟ್ ಆಗಿದೆ ಅದು. ಅದೇ ನನಗೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ ವೆಂಕಿ ಜೊತೆ ಮಾಡಿದ್ದು ಅದಕ್ಕೆ ಯಾವತ್ತಿಗೂ ಮರೆಯೋಕ್ಕಾಗಲ್ಲ, ಅದಷ್ಟೇ ಚೆನ್ನಾಗಿತ್ತು ನನಗೆ ಎಕ್ಸ್ಪೀರಿಯನ್ಸ್. ಟು ಇನ್ನೋಸೆಂಟ್ ಸೋಲ್ಸ್ ಆಕ್ಟಿಂಗ್ ಅಂಡ್ ನನಗೂ ತುಂಬಾ ಇಷ್ಟ ಆಗಿತ್ತು ಇವ್ರ ಸೀನ್. ಸೊ ಐ ಹ್ಯಾಡ್ ಟೋಲ್ಡ್ ಹಿಮ್ ಅಂಡ್ ಹಿಮ್ ಆಲ್ಸೋ. ನೈಸ್. ಓಕೆ, ಫೈನಲಿ ಸುಬ್ಬು ಮತ್ತೆ ಶ್ರಾವಣಿಯಿಂದ ನಾವಿನ್ನು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ನಾವಂತೂ ರೊಮ್ಯಾಂಟಿಕ್ ಸೀನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಆ ಕ್ಯೂಟ್ ಮೂಮೆಂಟ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಯಾವಾಗ ಬರುತ್ತೆ ಏನು ಅಂತ?
ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದ್ರೆ ಇವಾಗ ತಾನೇ ಒಂದು ಸೀನ್ ಶೂಟ್ ಮಾಡಿದ್ವಿ, ಅಂದ್ರೆ ಕ್ಯೂಟ್ ಆಗಿ. ನೀವು ಬರೋಕ್ಕೆ ಒಂದು 5 ನಿಮಿಷದ ಮುಂಚೆ ಅಲ್ಲಿವರೆಗೂ ಚೆನ್ನಾಗಿದೆ, ಬರೋಕ್ಕೆ 10 ನಿಮಿಷದ ಮುಂಚೆ ಚೆನ್ನಾಗಿದೆ. 5 ನಿಮಿಷದ ಮುಂಚೆ ಇಲ್ಲಿ ಒಂದು ಪ್ರಾಬ್ಲಮ್ ಆಯ್ತು ನನ್ನ ಕೈಗೆ. ಇವರು ಸೀನಲ್ಲಿ ಕಚ್ಚಬೇಕು, ಬಟ್ ಅದು ಇದು ರಿಹರ್ಸಲ್ ಅಲ್ಲಿ ಜೋರಾಗಿ ಕಚ್ಚಿಟ್ಕೊಂಡ್ಬಿಟ್ರು. ಸೊ ಆ ಪೇನ್ ಇನ್ನೂ ಇದೀನಿ. ಅದು ಬೇಕು ಅಂತ ಮಾಡಿದ್ದಲ್ಲ, ನಾನು ಸೀನ್ ಮಾನಿಟರ್ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ಅವ್ರು ಇಟ್ಟಿರಲ್ಲ, ಹಿಂಗ್ ಇಟ್ಕೊಂಡೆ, ಅವ್ರು ಹಿಂಗ್ ಆಕ್ಚುಲಿ ಅದಕ್ಕೆ ತಗೋಬೇಕು, ಸೊ ಹಿಂಗ್ ಹೇಳ್ಕೊಂಡ್ರಲ್ಲ ಕೈ, ಸೊ ಇದಾಗೋಯ್ತು. ಐ ವಾಸ್ ಲೈಕ್ ಇಮಿಡಿಯೇಟ್ಲಿ ಆಸ್ ಯು ಸಾರಿ ಏನಾಗ್ಲಿ, ತುಂಬಾ ಇಲ್ಲಿ ಪೇನ್ ಆಗ್ತಾ ಇದೆ. ಈ ಪೇನ್ ಏನು ಅಂತ ನೀವು ನೋಡಿದ್ರೆ ಅದಾದ್ಮೇಲೆ ಟೇಕಲ್ಲೂ ನಾನು ಕಚ್ಚಿಲ್ಲ ಕರೆಕ್ಟ್ ಆಗಿ. ಆದ್ರೆ ಈ ಪೇನ್ ಏನು ಅಂತ ನೀವು ನೋಡಿದ ಮೇಲೆ ಗೊತ್ತಾಗುತ್ತೆ. ಶ್ರೀವಲ್ಲಿ ಅವ್ರು ಬೆಳಿಗ್ಗೆ ತನಕ ಇಲ್ಲೇ ಇದ್ರು, ಅವ್ರು ಹೊರಟ್ಬಿಟ್ರು. ಅವ್ರ ಸೀನ್ ಮುಗೀತು ಅಂತ ಬೆಳಗ್ಗೆ ತನಕ ಅಲ್ಲ, ಬೆಳಗ್ಗೆನೆ ಬಂದು ಬೆಳಗ್ಗೆನೆ ಹೊರಟ್ಬಿಟ್ರು. ಅವ್ರ ಸೀನ್ ಮುಗಿಸ್ಕೊಂಡು ಹೊರಟ್ಬಿಟ್ರು. ಓಕೆ, ಫೈನಲಿ ಟಿಆರ್ಪಿ ಕೂಡ ಟಾಪ್ 2 ಇದೆ ಶ್ರಾವಣಿ ಸುಬ್ರಹ್ಮಣ್ಯ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಅಭಿಮಾನಿಗಳಿಗೆ, ವೀಕ್ಷಕರಿಗೆ? ಅವರಿಂದನೇ ಇದೆಲ್ಲ ಆಗ್ತಾ ಇರೋದು ಅವರಿಂದನೇ. ಸೊ ಸಡನ್ ಆಗಿ ಸ್ಟಾರ್ಟ್ ಆಗಿರೋ ನಮ್ಮ ಸೀರಿಯಲ್ನ ಆಫ್ಟರ್ ಫ್ಯೂ ಮಂತ್ಸ್ ನೋಡಿ ಒಂದು ನಂಬಿಕೆ ಇಟ್ಟು ನಮ್ಮ ಸೀರಿಯಲ್ನ ನೋಡಿ ಇಲ್ಲಿ ಈ ಮಟ್ಟಕ್ಕೆ ತಂದ್ಕೊಟ್ಟಿರೋದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು. ನಾವು ಯಾವತ್ತಿಗೂ ಚಿರಋಣಿ. ಆಮೇಲೆ ನನಗೆ ಈ ಅವಕಾಶ ಕೊಟ್ಟಿರೋ ಜೀ ಕನ್ನಡಗೆ ಮತ್ತು ಸುಬ್ಬು ಸರ್ಗೆ, ಆಮೇಲೆ ನಮ್ಮನ್ನ ಚೆನ್ನಾಗಿ ತೋರಿಸ್ತಾ ಇರೋ ನಮ್ಮ ಟೆಕ್ನಿಷಿಯನ್ಸ್, ನಮ್ಮ DOP, ನಮ್ಮ ಡೈರೆಕ್ಟರ್ ಸರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವರೆಲ್ಲ ಇರೋದ್ರಿಂದನೇ ಟಾಪ್ 2 ಅಲ್ಲಿ ಬಂದಿರೋದು. ಸೊ ಟಾಪ್ ಅಂತಲ್ಲ, ಬಟ್ ಇವರೆಲ್ಲ ಇರೋದ್ರಿಂದನೇ ಒಂದು ತುಂಬ ಚೆನ್ನಾಗಿ ಹೋಗ್ತಾ ಇದೆ ನಮ್ಮ ಸೀರಿಯಲ್, ಅದು ಮಾತ್ರ ಹೇಳ್ಬೋದು. ಯಾ, ಆ್ಯಂಡ್ ಅದೇ ಆಫ್ಟರ್ ವೆಡ್ಡಿಂಗ್ಕಿನ್ನ ಒನ್ ಎಪಿಸೋಡ್ ಮುಂಚೆಯಿಂದಾನೇ ಜನ ತುಂಬ ಇಷ್ಟಪಡೋಕ್ಕೆ ಶುರು ಮಾಡಿದ್ರು ಸೀರಿಯಲ್ನ. ಆ್ಯಂಡ್ ಆಲ್ ದ ಕ್ರೆಡಿಟ್ ಗೋಸ್ ಟು ದ ಸ್ಟೋರಿ ಏನು ಕೊಡ್ತಿದ್ದಾರೆ, ಸ್ಟೋರಿ ಯಾವ ಥರ ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ. ಐ ಥಿಂಕ್ ದಟ್ ಮೇಜರ್ ಕ್ರೆಡಿಟ್ ಅದಕ್ಕೆ ಹೋಗುತ್ತೆ. ಆ್ಯಂಡ್ ಜೊತೆಲಿ ನಮಗೆ ಯಾವ ಥರ ತೋರಿಸ್ತಾ ಇದ್ದಾರೆ, ನಮ್ಮ ಡೈರೆಕ್ಟರ್ ಏನಿದ್ದಾರೆ ಅವ್ರು ತುಂಬ ನಮಗೆ ಆ್ಯಕ್ಟ್ ಮಾಡೋಕ್ಕೆ ಸ್ಪೇಸ್ ಕೊಡ್ತಾರೆ. ಸೊ ಆ ಒಂದು ಫ್ಲೋ ಅಲ್ಲಿ ಏನಿದೆ, ಆ ಫ್ಲೋ ಅಲ್ಲಿ ಸೀನ್ಸ್ ಅವಾಗಲೇ ಚೆನ್ನಾಗಿ ಬರೋದು ಮಾಡೋದಕ್ಕೆ. ಸೊ ಐ ಥಿಂಕ್ ಆ ಒಂದು ಫ್ಲೋ ಚೆನ್ನಾಗಿ ಕೊಡ್ತಾರೆ ಆ್ಯಂಡ್ ಚೆನ್ನಾಗಿ ಶೂಟ್ ಮಾಡ್ತಾರೆ. ಆ್ಯಂಡ್ ನಮಗೇನಾದರೂ ತಪ್ಪು ಹೋಗಿ ನಾವೇನಾದರೂ ಬೇರೆ ಥರ ಹೇಳಿದ್ರೆ ಅಥವಾ ಒಂದು ಸೀನ್ ಈ ಥರ ಬರೆದಿದ್ರು ಅವ್ರದ್ದೊಂದು ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು, ಸ್ಟೋರಿ ಲೈನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು, ಮತ್ತು ವ್ಯೂವರ್ಸ್ ಅದನ್ನು ಯಾವ ಥರ ತಗೋತಾರೆ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮಗೆ ಇದು ಮಾಡಿಫೈ ಮಾಡ್ತಾರೆ, ಇದು ಹಿಂಗೆ ಮಾಡಬೇಡ ಹಿಂಗೆ ಮಾಡು ಅಂತ. ಸೊ ವಿಚ್ ಇಸ್ ಒನ್ ಗ್ರೇಟ್ ಸಪೋರ್ಟ್ ವಿ ಹ್ಯಾವ್ ಟು ಪ್ಲೇ ದ ಕ್ಯಾರೆಕ್ಟರ್ ಸೋ ವೆಲ್. ಅಟ್ ದಿ ಎಂಡ್ ಆಫ್ ದ ಡೇ ಅವ್ರು ಅದನ್ನು ನೋಡಿ ಪ್ರೀತಿ ತೋರಿಸ್ತಾರೆ. ಆ್ಯಂಡ್ ವಿ ಹ್ಯಾವ್ ಕೋ ಆ್ಯಕ್ಟರ್ಸ್ ಯಾರ್ಯಾರು ವರ್ಕ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಚೆನ್ನಾಗಿದ್ದಾರೆ. ಆ್ಯಂಡ್ ಚೆನ್ನಾಗೆ ಗಿವ್ ಆ್ಯಂಡ್ ಟೇಕ್ ಏನಿದೆ ಪ್ರತಿಯೊಬ್ಬರ ಜೊತೆ ಆ್ಯಕ್ಟಿಂಗ್ ಸೀನ್ಸಲ್ಲಿ, ದಟ್ ಈಸ್ ವೆರಿ ಗುಡ್. ಆ್ಯಂಡ್ ಅಟ್ ದಿ ಎಂಡ್ ಆಫ್ ದ ಡೇ ವ್ಯೂವರ್ಸ್ ಅದನ್ನು ನೋಡಿ ಇಷ್ಟಪಟ್ಟಿರೋದಕ್ಕೆ ತುಂಬ 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 ಥ್ಯಾಂಕ್ಸ್ ಆ್ಯಕ್ಚುಲಿ. ಬಿಕಾಸ್ ಮುಂಚೆ ಏನ್ ಸಿಕ್ತಿತ್ತು ಪ್ರೀತಿ, ಅದಕ್ಕಿಂತ ಇವಾಗ ತುಂಬಾ ತುಂಬಾ ಡಬಲ್ ಟ್ರಿಪಲ್ ಅದಕ್ಕಿಂತ ಜಾಸ್ತಿ ಸೊ ಆ ವ್ಯೂವರ್ಶಿಪ್ಗೆ ಅಷ್ಟು ಪ್ರೀತಿ ತೋರಿಸ್ತಿರೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಆ್ಯಂಡ್ ಏನ್ ಫೀಲಿಂಗ್ ಇದೆ, ಆ ಫೀಲಿಂಗ್ ಆಫ್ ಗ್ರಾಟಿಟ್ಯೂಡ್ನ ವರ್ಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಅಂತೂ ಮಾಡೋದಕ್ಕೆ ಆಗಲ್ಲ. ಆಲ್ ವಿ ಕ್ಯಾನ್ ಸೇ ಇಸ್ ಅ ಬಿಗ್ ಥ್ಯಾಂಕ್ ಯು, ವಿಚ್ ಇಸ್ ಸ್ಟಿಲ್ ತುಂಬಾ ಚಿಕ್ಕದು. ಅದು ಥ್ಯಾಂಕ್ ಯು ಅಂತ ಹೇಳಿದ್ರು ಅದು ತುಂಬಾ ಚಿಕ್ಕದು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಿಂಗೆ ಶ್ರಾವಣಿ ಸುಬ್ಬು ಗ್ರಾಫ್ ಹಂಗೆ ಮುಂದುವರಿಲಿ, ಸೂಪರ್ ಡೂಪರ್ ಸಕ್ಸಸ್ ಇಬ್ಬರಿಗೂ. ಅಂಡ್ ಹ್ಯಾಪಿ ಯುಗಾದಿ, ಒಳ್ಳೆದಾಗಲಿ. ಥ್ಯಾಂಕ್ ಯು so much. Thank you so much, News First. Thank you so much.